ಇದು ಸ್ಕೋಲೋಪೆಂಡ್ರಾ, ಇದು ಲೇಡಿ ಬಗ್ ಮತ್ತು ಇದು ಮ್ಯಾಂಟಿಸ್. ನಾವು ಕೆಲವು ಮಾಯೆಯನ್ನು ಪ್ರಯತ್ನಿಸೋಣ. The insecto. ಇಲ್ಲ ಸ್ನೇಹಿತರೆ, ಇದು ಇಂದು ಕೆಲಸ ಮಾಡುತ್ತಿಲ್ಲ. ಅಯ್ಯೋ, ಎಲ್ಲೆಲ್ಲೂ ನನ್ನ ಕೀಟಗಳು ಎಲ್ಲಿವೆ? ಅವು ಹೋಗಿ ಹೋಯಿತೆ. ಇದು ಲಿವಿಂಗ್ ರೂಮ್ನಲ್ಲಿ ಇದೆ ಸ್ನೇಹಿತರೆ. ಇದು ದೊಡ್ಡ ಪಿಲ್ ಬಗ್. ಅಯ್ಯೋ, ಇದು ದೊಡ್ಡ ಮ್ಯಾಂಟಿಸ್. ಇದು ಪಿಲ್ ಬಗ್. ಅವುಗಳು ಚೆಂಡಿನಂತೆ ಗುಂಡಾಗಬಹುದು. ಅದಕ್ಕಾಗಿ ಜನರು ಅವುಗಳನ್ನು ರೋಲಿಪೋಲಿಸ್ ಎಂದು ಕರೆಯುತ್ತಾರೆ. ನಾವು ಅವುಗಳನ್ನು ಪಿಲ್ ಬಗ್ಸ್ ಎಂದು ಕರೆಯುತ್ತೇವೆ, ಆದರೆ ಅವು ವಾಸ್ತವವಾಗಿ ಕಬುಕುಗಳು, ಶ್ರಿಂಪ್ಸ್ ಮತ್ತು ಲಾಬ್ಸ್ಟರ್ಸ್ಗಳಂತೆ ಕ್ರಸ್ಟೇಷಿಯನ್. ನನಗೆ ನನ್ನ ಜಾದೂದಂಡ ಬೇಕು. ಈ ಪಿಲ್ ಬಗ್ ಅನ್ನು ಆಟಿಕೆಗೆ ಪರಿವರ್ತಿಸೋಣ. ನನಗೆ ಇದು ಬೇಕಾಗುತ್ತದೆ. ಹಿಡಿದಿದ್ದೇನೆ. ನೀನು ಯವನು. ಅಯ್ಯೋ, ಇದು ಒಂದು ಜೇಡ. ಈ ಜೇಡ ಕಪ್ಪು ವಿಧವೆಯಂತೆ ಕಾಣುತ್ತದೆ. ನೀವು ಏನು ಯೋಚಿಸುತ್ತೀರಿ ಸ್ನೇಹಿತರೆ? ಅವುಗಳು ಲಜ್ಜಾಶೀಲ, ಹಿಂಸಾತ್ಮಕವಲ್ಲ ಮತ್ತು ಅವುಗಳನ್ನು ಕದರಿದರೆ ಮಾತ್ರ ಕಚ್ಚುತ್ತವೆ. ಅವು ಅಸಮರ್ಪಕವಾಗಿ ಕಾಣುವ ಆದರೆ ಬಲವಾದ ಜಾಲಗಳನ್ನು ನೆಲದ ಹತ್ತಿರ ಕತ್ತಲಲ್ಲಿ ಮಾಡುತ್ತವೆ. ಅವುಗಳಿಗೆ ಕಳಪೆ ದೃಷ್ಟಿ ಇದೆ. ಅವು ಚೆನ್ನಾಗಿ ನೋಡಲು ಸಾಧ್ಯವಿಲ್ಲ, ಆದ್ದರಿಂದ ಅವು ತಮ್ಮ ಜಾಲವನ್ನು ಕಂಪನವನ್ನು ಅರಿಯಲು ಬಳಸುತ್ತವೆ. ಹಿಂತಿರುಗುವ ಸಮಯ. ಜೇಡ. ದೊಡ್ಡ ಜೇನುನೊಣವೇ? ಇದು ಜೇನುನೊಣ. ಜೇನುನೊಣಗಳು ಅತ್ಯುತ್ತಮ ಪರಾಗ ಸಂಚಾರಕಗಳು. ಜೇನುನೊಣಗಳು ಹೂವಿನಿಂದ ಹೂವಿಗೆ ಪರಾಗವನ್ನು ಸಾಗಿಸುವ ಮೂಲಕ ಸಸ್ಯಗಳನ್ನು ಬೆಳೆಯಲು ಸಹಾಯ ಮಾಡುತ್ತವೆ. ಅವುಗಳಿಲ್ಲದೆ ನಮಗೆ ಅನೇಕ ಹಣ್ಣುಗಳು ಅಥವಾ ತರಕಾರಿಗಳು ಇರಲಿಲ್ಲ. ಜೇನುನೊಣಗಳು ನೃತ್ಯ ಮಾಡುವ ಮೂಲಕ ಮಾತನಾಡುತ್ತವೆ. ಅವು ಇತರ ಜೇನುನೊಣಗಳಿಗೆ ಹೂವುಗಳನ್ನು ಎಲ್ಲಿಂದ ಹುಡುಕಬೇಕೆಂದು ತಿಳಿಸಲು ವಿಶೇಷ ತಿರುಗಾಟದ ನೃತ್ಯ ಮಾಡುತ್ತವೆ. ಜೇನುನೊಣದ ದಾಳಿ. ನನ್ನನ್ನು ಕಚ್ಚಬೇಡ. ನಾವು ಜೇನುನೊಣದ ಆಕರ್ಷಕವನ್ನು ಮಾಡೋಣ. ಅವಳು ಜೇನುಗೂಡು ನೋಡುತ್ತಾಳೆ ಮತ್ತು ಅವಳು ಸಂಗ್ರಹಿಸಿದ ಜೇನನ್ನು ಬಿಡುತ್ತಾಳೆ. ಜೇನುನೊಣಗಳು ಹೂವಿನ ರಸದಿಂದ ಜೇನನ್ನು ತಯಾರಿಸುತ್ತವೆ ಮತ್ತು ತಮ್ಮ ಜೇನುಗೂಡುಗಳಲ್ಲಿ ಆಹಾರಕ್ಕಾಗಿ ಸಂಗ್ರಹಿಸುತ್ತವೆ. ನಿನ್ನ ಹಿಡಿದಿದ್ದೇನೆ, ಚಿಕ್ಕ ಬಜ್ಜಿಯ. ಏವಾ, ದಯವಿಟ್ಟು ನನ್ನ ಎಲ್ಲಾ ಕೀಟಗಳನ್ನು ಹುಡುಕಲು ಮತ್ತು ಅವುಗಳನ್ನು ಮತ್ತೆ ಆಟಿಕೆಗಳಾಗಿ ಪರಿವರ್ತಿಸಲು ನನಗೆ ಸಹಾಯ ಮಾಡುತ್ತೀಯಾ? ಹೆಚ್ಚು ಹೇಳಬೇಡ ಸ್ಟೆಫಿ, ನಾನು ಒಳಗಿದ್ದೇನೆ. ಅಯ್ಯೋ ಇದು ಮ್ಯಾಂಟಿಸ್. ಅವು ಸಾಮಾನ್ಯವಾಗಿ ಸಂಪೂರ್ಣವಾಗಿ ಸ್ಥಿರವಾಗಿರುತ್ತವೆ. ಹೊಡೆತ ನೀಡಲು ಸೂಕ್ತ ಕ್ಷಣಕ್ಕಾಗಿ ಶಾಂತವಾಗಿ ಕಾಯುತ್ತವೆ. ಮ್ಯಾಂಟಿಸ್ ಒಂದು ನಿಪುಣ ಬೇಟೆಗಾರ. ಅದು ಈಗಲುಗಳು, ಜಿಂಜಿಗಳು ಮತ್ತು ಸಣ್ಣ ಹಳ್ಳಿಗಳನ್ನು ಕೂಡ ಹಿಡಿಯಬಹುದು. ಅವುಗಳಿಗೆ ದೊಡ್ಡ ಕಣ್ಣುಗಳಿವೆ ಮತ್ತು ಅವು ತಮ್ಮ ತಲೆಗಳನ್ನು ಸುಮಾರು 180 ಡಿಗ್ರಿಗಳವರೆಗೆ ತಿರುಗಿಸಿ ಬೇಟೆಯನ್ನು ನೋಡಬಹುದು. ಈಗ ನೀನು ಓಡಿ ಹೋಗುವುದಿಲ್ಲ. ಸ್ನೇಹಿತರೆ, ನೀವು ಆ ಶಬ್ದವನ್ನು ಕೂಡ ಕೇಳುತ್ತೀರಾ? ಅದು ಲೇಡಿ ಬಗ್. ಲೇಡಿ ಬಗ್ಗಳನ್ನು ಅವರ ಕೆಂಪು ದೇಹ ಮತ್ತು ಕಪ್ಪು ಬಿಂದುಗಳಿಂದ ಸುಲಭವಾಗಿ ಗುರುತಿಸಬಹುದು. ಆದರೆ ಕೆಲವು ಲೇಡಿ ಬಗ್ಗಳು ಕಿತ್ತಳೆ, ಹಳದಿ, ಕಪ್ಪು ಅಥವಾ ಪಿಂಕ್ ಆಗಿರಬಹುದು. ಮತ್ತಷ್ಟು ಅವು ಕೀಟಗಳನ್ನು ತಿನ್ನುವ ಮೂಲಕ ತೋಟಗಳು ಮತ್ತು ಸಸ್ಯಗಳನ್ನು ರಕ್ಷಿಸುತ್ತವೆ. ನಿನ್ನ ಹಿಡಿದಿದ್ದೇನೆ. ಇದು ಸ್ಟ್ಯಾಗ್ ಬೀಟಲ್. ಮೃತ ಕಡ್ಡಿಯನ್ನು ತಿನ್ನುವ ಮೂಲಕ ಅವು ಪೋಷಕಾಂಶಗಳನ್ನು ಮಣ್ಣಿಗೆ ಮರುಬಳಕೆ ಮಾಡಲು ಸಹಾಯ ಮಾಡುತ್ತವೆ. ಪುರುಷ ಸ್ಟ್ಯಾಗ್ ಬೀಟಲ್ಗಳಿಗೆ ಜಿಂಕೆ ಕೊಂಬುಗಳಂತೆ ಕಾಣುವ ದೊಡ್ಡ ದವಡೆಗಳಿವೆ. ಇದಕ್ಕಾಗಿ ಅವುಗಳನ್ನು ಸ್ಟ್ಯಾಗ್ ಬೀಟಲ್ಗಳು ಎಂದು ಕರೆಯುತ್ತಾರೆ. ನನ್ನೊಂದಿಗೆ ಬನ್ನಿ ಶ್ರೀಮಾನ್ ಬೀಟಲ್. ಇದು ಏನು? ಇದು ಚಿಟ್ಟೆ. ನಿಮಗೆ ಗೊತ್ತಾ ಚಿಟ್ಟೆಗಳಿಗಿಂತ ಚಿಟ್ಟೆ ತಜ್ಞರು ಹೆಚ್ಚು ಇದ್ದಾರೆ ಎಂದು? 160 000ಕ್ಕೂ ಹೆಚ್ಚು ವಿಧಗಳು.
ಪೋಷಕವಾದ ವಿಷಯ ಚಿಟ್ಟೆಗಳು ತಮ್ಮಿಂದಲೇ ಬಟ್ಟೆಯನ್ನು ತಿನ್ನುವುದಿಲ್ಲ, ಅದು ಅವರ ಲಾರ್ವಾ ನೈಸರ್ಗಿಕ ನಾರುಗಳನ್ನು ತಿನ್ನುತ್ತದೆ. ಅಯ್ಯೋ, ನೀನು ನನ್ನನ್ನು ಹಿಡಿಯಲಿಲ್ಲ. ಹೋಗೋಣ. ಓ, ಇದು ಸ್ಕೋಲೋಪೆಂಡ್ರಾ. ಅವು ಸಾಮಾನ್ಯವಾಗಿ ಅವುಗಳ ಗಾತ್ರದ ಮೇಲೆ ಅವಲಂಬಿಸಿ 30 ರಿಂದ 100 ಕಾಲುಗಳನ್ನು ಹೊಂದಿರುತ್ತವೆ. ಸ್ಕೋಲೋಪೆಂಡ್ರಾಗಳು ತುಂಬಾ ವೇಗವಾಗಿರುತ್ತವೆ ಮತ್ತು ಅವುಗಳಿಗೆ ಅಡಗುವುದು ಇಷ್ಟ. ನಿನ್ನನ್ನು ಹಿಡಿದಿದ್ದೇನೆ, ಚಿಕ್ಕ ಕೀಟ. ಹೋಗೋಣ. ಇದು ಒಬ್ಬ ಕೊಳಚೆ. ಅವುಗಳು ತಮ್ಮ ತಲೆಯಿಲ್ಲದೆ 1 ವಾರಕ್ಕಿಂತ ಹೆಚ್ಚು ಬದುಕಬಹುದು, ಏಕೆಂದರೆ ಅವು ತಮ್ಮ ದೇಹದ ಮೂಲಕ ಉಸಿರಾಡುತ್ತವೆ. ಮತ್ತಷ್ಟು ಕೊಳಚೆಗಳು ಅತ್ಯಂತ ವೇಗದ ಕೀಟಗಳಲ್ಲಿ ಒಂದಾಗಿದೆ. ಅಯ್ಯೋ ದೇವರೇ. ಮತ್ತು ನೀವು ತಿಳಿದಿದ್ದೀರಾ ಸ್ನೇಹಿತರೆ, ಕೊಳಚೆಗಳು ಅಂಟಾರ್ಕ್ಟಿಕಾ ಹೀಗಿನ ತಂಪಾದ ಸ್ಥಳಗಳನ್ನು ಹೊರತುಪಡಿಸಿ ಜಗತ್ತಿನ ಎಲ್ಲೆಡೆ ಬದುಕುತ್ತವೆ. ಹಿಂದಿರುಗುವ ಸಮಯ. ಕೊಳಚೆ. ಇದು ಇರುವೆ. ಇರುವೆಗಳು ಕಿವಿಗಳು ಅಥವಾ ಶ್ವಾಸಕೋಶಗಳನ್ನು ಹೊಂದಿಲ್ಲ. ಅವುಗಳು ಕಂಪನಗಳ ಮೂಲಕ ಕೇಳುತ್ತವೆ ಮತ್ತು ತಮ್ಮ ದೇಹದ ಸಣ್ಣ ರಂಧ್ರಗಳ ಮೂಲಕ ಉಸಿರಾಡುತ್ತವೆ. ಇರುವೆಗಳು ಅತ್ಯಂತ ಬಲಶಾಲಿಗಳು. ಅವುಗಳು ತಮ್ಮ ತೂಕಕ್ಕಿಂತ 50 ಪಟ್ಟು ಹೆಚ್ಚು ಭಾರವಾದ ವಸ್ತುಗಳನ್ನು ಹೊತ್ತೊಯ್ಯಬಹುದು. ಹರಿ, ಸಾಕು. ಈಗ ನಾನು ನನ್ನ ಆಶ್ರಯವನ್ನು ಬಿಟ್ಟು ಹೋಗಬಹುದು. ನಿನ್ನನ್ನು ಹಿಡಿದಿದ್ದೇನೆ, ಚಿಕ್ಕ ಇರುವೆ. ಇದು ಈಚೆ. ಈಚೆಗಳು ಸಾವಿರಾರು ಸಣ್ಣ ಲೆನ್ಸ್ಗಳಿಂದ ಮಾಡಿದ ದೊಡ್ಡ ಕಣ್ಣುಗಳನ್ನು ಹೊಂದಿರುತ್ತವೆ. ಇದು ಅವುಗಳನ್ನು ಒಂದೇ ಸಮಯದಲ್ಲಿ ಅನೇಕ ವಿಭಿನ್ನ ದಿಕ್ಕುಗಳಲ್ಲಿ ನೋಡಲು ಅನುಮತಿಸುತ್ತದೆ. ನನ್ನಿಂದ ದೂರವಿರು. ಇಲ್ಲಿ ಬಾ. ಪೂರ್ಣ ಕ್ಷಣ. ಆಸಕ್ತಿದಾಯಕ ಸಂಗತಿ, ಈಚೆಗಳ ಪ್ರತಿಕ್ರಿಯೆ ಮಾನವರಿಗಿಂತ ಹೆಚ್ಚು ವೇಗವಾಗಿದೆ. ಅದಕ್ಕಾಗಿ ಅವು ಪ್ರತಿಯೊಂದು ಹೊಡೆತವನ್ನು ತಪ್ಪಿಸುತ್ತವೆ. ಹಸಿರು, ಕೆಂಪು, ನೀಲಿ. ಇದು ಕೂಡ ಹಿಂದಿರುಗೋಣ. ಕೊನೆಗೆ ನಾನು ನನ್ನ ಎಲ್ಲಾ ಕೀಟ ಆಟಿಕೆಗಳನ್ನು ಸಂಗ್ರಹಿಸಿದೆ. ಹೇ ಸ್ಟೆಫಿ, ಇದನ್ನು ನೋಡಿ. Lo insecto. ದಾಶಾ, ನೀನು ಏನು ಮಾಡಿದೀಯಾ? ಮತ್ತೊಮ್ಮೆ ಇದೇನಾ? Upsi. ನಾವು ಕೆಲವು ಮಾಯಾ ಪ್ರಯತ್ನಿಸೋಣ. ಅಲೆಕ್ಸ್. ಸರಿ. ಅಬ್ರಕಡಬ್ರಾ. ಇಲ್ಲ ಈವ, ಇದು ಕೆಲಸ ಮಾಡಲ್ಲ. ನೀನು ಸರಿಯೇ ಅಲೆಕ್ಸ್. ನಾ ಮಲಗೋಣ. ಸರಿ. ಈವ, ನಮ್ಮ ಪ್ರಾಣಿಗಳು ಎಲ್ಲಿದೆ? ಅಯ್ಯೋ, ಅವು ಹೋಗಿ ಬಿಚ್ಚಿವೆ. ಆ ಶಬ್ದ ಏನು? ನಾವು ಹೋಗಿ ನೋಡೋಣ. ಅದು ಕೇಳಿದೆಯಾ ಅಲೆಕ್ಸ್? ಹೌದು. ನೋಡು, ಒಂದು ಹುಲಿ.
ಗೊತ್ತಿದೆ. ಆಟಿಕೆಗಳು ಜೀವಂತವಾಗಿವೆ. ನನಗೆ ಗೊತ್ತಿದೆ ಏನು ಮಾಡಬೇಕೆಂದು. ಬಾ, ನಾವು ಪ್ರಾಣಿಗಳಿಗೆ ಆಹಾರ ನೀಡೋಣ ಮತ್ತು ಈ ಮಾಯಾ ಕಡ್ಡಿಯಿಂದ ಅವುಗಳನ್ನು ಮತ್ತೆ ಆಟಿಕೆಗಳಾಗಿ ಮಾಡೋಣ. ಅದು ಒಳ್ಳೆಯ ಆಲೋಚನೆ ಈವಾ. ಸರಿ ಅಲೆಕ್ಸ್, ಇದು ಯೋಜನೆ. ನಾನು ಕಡ್ಡಿಯನ್ನು ಎಸೆದು ಹುಲಿಯನ್ನು ಗಮನ ಹರಿಸುತ್ತೇನೆ ಮತ್ತು ನೀನು ಅದನ್ನು ಆಟಿಕೆಯಾಗಿಸು. ಸರಿ. ಕಿಟ್ಟಿ ಕಿಟ್ಟಿ, ನಿನಗೆ ಸ್ಟೇಕ್ ಬೇಕಾ? ಕಿಟ್ಟಿ, ಹೇ ಕಿಟ್ಟಿ ಕಿಟ್ಟಿ. ಅಲೆಕ್ಸ್, ನೀನು ಮಾಡಿದ್ದೀಯಾ? ಹುರ್ರೇ, ಹುಲಿ ಹಿಂದಿರುಗಿದೆ. ನೋಡು, ಹಿಪ್ಪೋ ಇದೆ. ಹಿಪ್ಪೋಗಳು ಬಹುಶಃ ಸಸ್ಯಾಹಾರಿಗಳು, ಆದರೆ ಅವುಗಳಿಗೆ ಸಸ್ಯಗಳು ತಿಂಡಿಯಾಗಿ ಇಷ್ಟವೆಂದು ಗೊತ್ತಾ? ಈ ಕ್ಷಣವನ್ನು ಬಳಸೋಣ. ಹಿಪ್ಪೋ, ಈ ಕೋತಿಯನ್ನು ಹಿಡಿಯೋಣ. ಅದನ್ನು ಇಡೋಣ. ಮ್ಯಾಂಡ್ರಿಲ್ ಕೋತಿಗಳು ಅತ್ಯಂತ ಬಣ್ಣದ ಕೋತಿಗಳು, ಹೊಳೆಯುವ ಮುಖ ಮತ್ತು ಇಂದ್ರಧನುಷ್ ಕೆಳಭಾಗ ಹೊಂದಿವೆ. ಆನೆಗಳು ತಮ್ಮ ಕಿವಿಗಳನ್ನು ತಂಪಾಗಿರಿಸಲು ಹಾರಿಸುತ್ತವೆ. ಅಂದರೆ ಅಳವಡಿಸಿದ ಫ್ಯಾನಿನಂತೆ ತಂಪಾಗಿದೆ. ಹಾ, ಓ. ಆನೆಗಳು ತಂಪಾಗಲು ಮತ್ತು ಸ್ವಚ್ಛವಾಗಲು ನೀರನ್ನು ಸಿಂಪಡಿಸುತ್ತವೆ. ಹಿಡಿದಿದೆ. ಆನೆ, ಈ ಚಿಕ್ಕ ಆನೆಯನ್ನು ನೋಡಿ. ಆನೆ, ಅದು ಕೇಳಿದೆಯಾ? ದೊಡ್ಡದಾದದ್ದೇನೋ ಇರಬೇಕು. ಅಯ್ಯೋ, ಒಂದು ಚೆನ್ನಾದ ಮುದ್ದಾದ ಕರಡಿ. ಅವನಿಗೆ ತುಂಬಾ ಹಸಿವಾಗಿದೆ. ನಾವು ಅವನಿಗೆ ಆಹಾರ ನೀಡಬೇಕು. ಕರಡಿಗಳು ಮೀನುಗಳನ್ನು ತುಂಬಾ ಇಷ್ಟಪಡುತ್ತವೆ. ನಿನಗೆ ಗೊತ್ತಾ, ಕರಡಿಗಳು 20 ಮೈಲು ದೂರದ ಆಹಾರವನ್ನು ವಾಸನೆ ಹಿಡಿಯಬಲ್ಲವು. ಇದು ಇನ್ನೊಂದು ಪಟ್ಟಣದಿಂದ ಸ್ಯಾಂಡ್ವಿಚ್ ವಾಸನೆ ಹಿಡಿಯುವಂತೆ. ಅವನನ್ನು ನೋಡಿ, ಬನ್ನಿ, ಅವನನ್ನು ಸ್ಥಳದಲ್ಲಿಟ್ಟು ಬರುವೆವು. ಮತ್ತೆ ಸ್ವಾಗತ ಮಿಸ್ಟರ್ ಕರಡಿ. ಅಯ್ಯೋ ದೇವರೇ, ಒಂದು ಜಿರಾಫೆ. ಅವನ ಕುತ್ತಿಗೆ ತುಂಬಾ ಉದ್ದವಾಗಿದೆ. ಜಿರಾಫ್ಗಳಿಗೆ ಅತ್ಯಂತ ಉದ್ದವಾದ ಕುತ್ತಿಗೆ ಇದೆ. 2 ಮೀಟರ್ ಉದ್ದವರೆಗೆ. ಹೆಚ್ಚಿನ ವಯಸ್ಕರಿಗಿಂತ ಎತ್ತರವಾಗಿದೆ. ಹೌದಾ? ಅಯ್ಯೋ, ಕೆಲವರು ಜಾದೂದಂಡಗಳನ್ನು ಕಳೆದುಕೊಂಡಿದ್ದಾರೆ. ನನ್ನ ಆಟಿಕೆಗಳೊಂದಿಗೆ ಆಟವಾಡುವ ಸಮಯ. ಅಯ್ಯೋ, ಜಾದೂದಂಡಗಳನ್ನು ಪ್ರಯತ್ನಿಸೋಣ. ಅಬ್ರಕಡಬ್ರಾ, ಬೂಮ್, ಬಿಂಗ್ ಬ್ಯಾಂಗ್ ಬೂಮ್. ಕೆಲಸ ಮಾಡುತ್ತಿಲ್ಲ. ಹೇ ಈವಾ. ಹೇ ದಾಶಾ, ನನ್ನ ಜಾದುಗಂಡವನ್ನು ನೋಡಿದ್ದೀಯಾ? ಹೌದು, ಆದರೆ ಅದು ಕೆಲಸ ಮಾಡುತ್ತಿಲ್ಲ. ನನ್ನ ಆಟಿಕೆಗಳು ಎಲ್ಲಿವೆ? ಯಾರೋ ತೆಗೆದುಕೊಂಡಿದ್ದಾರೆ. ಅದು ನೀನಾ ಈವಾ? ಇಲ್ಲ, ಆದರೆ ಇತ್ತೀಚೆಗೆ ನಾನು ನನ್ನ ಜಾದುದಂಡವನ್ನು ಕಂಡುಕೊಂಡೆ. ದಾಶಾ, ನಾನು ನಿನಗೆ ಏನು ಹೇಳಬೇಕು? ಅದು ಏನು?
ಜಾದುದಂಡವನ್ನು ಕಳೆದುಕೊಂಡಿದ್ದೀ ಎಂದು ನಂಬಲಾರೆ. ಈಗ ನಾವು ಏನು ಮಾಡೋಣ? ಅಯ್ಯೋ, ನನಗೆ ಒಂದು ಆಲೋಚನೆ ಬಂದಿದೆ. ನನಗೆ ಜಾದುದಂಡ ಸಿಕ್ಕಿತು. ಬಾ ಈವಾ ಬಾ. ಧನ್ಯವಾದಗಳು ಈವಾ, ಅದು ತುಂಬಾ ಚೆನ್ನಾಗಿತ್ತು. ಸಮಸ್ಯೆ ಇಲ್ಲ ದಾಶಾ, ಆದರೆ ನನ್ನ ಜಾದುದಂಡವನ್ನು ಮತ್ತೆ ತೆಗೆದುಕೊಳ್ಳುವುದಿಲ್ಲ ಎಂದು ವಾಗ್ದಾನ ಮಾಡು. ಈವಾ, ಒಂದು ದೈತ್ಯ ಹಾವು ಬರುತ್ತಿದೆ. ನಾನು ಹಾವುಗಳನ್ನು ತುಂಬಾ ಭಯಪಡುತ್ತೇನೆ. ನಾನು ಕೂಡ. ಈವಾ, ನಿನ್ನ ಜಾದುದಂಡವನ್ನು ಬಳಸು. ಅಷ್ಟು ದೊಡ್ಡ ಹಾವು. ನಾವು ಅದನ್ನು ಅದರ ಸ್ಥಳದಲ್ಲಿ ಇಡೋಣ. ಹಾವು, ಇದು ಸಿಂಹ ಮತ್ತು ಖಡ್ಗಮೃಗ. ಅವು ತುಂಬಾ ಆಕ್ರಮಣಕಾರಿ ಕಾಣುತ್ತವೆ. ಅವುಗಳನ್ನು ಬೇಗ ಆಟಿಕೆಗಳಾಗಿ ಬದಲಾಯಿಸೋಣ. ನಾವು ಅವುಗಳನ್ನು ಇಡೋಣ. ಖಡ್ಗಮೃಗ ಮತ್ತು ಸಿಂಹ. ಅಂತಿಮವಾಗಿ ನಾನು ನನ್ನ ಎಲ್ಲಾ ಆಟಿಕೆಗಳನ್ನು ಸಂಗ್ರಹಿಸಿದೆ. ಅಲಿಗೇಟರ್, ಇದು ಇಲ್ಲಿ ಹೇಗೆ ಬಂತು? ಈಗ ಇದು ಖಂಡಿತವಾಗಿಯೂ ಕೊನೆಯ ಆಟಿಕೆ. ಇದು ನಾನು ಮಾತ್ರ. ಈವಾ, ನನಗೆ ಸ್ನ್ಯಾಕ್ ಬೇಕು. ಏವಾ ನಿಲ್ಲು. ಏವಾ, ನೀನು ಜಂಕ್ ಫುಡ್ ತಿನ್ನಬಾರದು. ನೀನು ಇನ್ನೂ ಅಸ್ವಸ್ಥವಾಗಿದ್ದೀಯಾ. ಯಾರು? ನಾನು ಈಗ ಅಸ್ವಸ್ಥನಲ್ಲ. ನಾನು ಪರಿಶೀಲಿಸುತ್ತೇನೆ. ನಿನಗೆ ಇನ್ನೂ ಸ್ನ್ಯಾಕ್ಸ್ ಬೇಡ. ಇನ್ನು ಜಂಕ್ ಸ್ನ್ಯಾಕ್ಸ್ ಬೇಡವೇ? ಹೌದು, ಸ್ವಲ್ಪ ನಿದ್ರೆ ಮಾಡುವುದು ಉತ್ತಮ ಆಲೋಚನೆ. ನನಗೆ ಇಲ್ಲಿ ಕೆಲವು ಸ್ನ್ಯಾಕ್ಸ್ ಇವೆ. ಅಯ್ಯೋ, ಇಲ್ಲಿ ಕೆಲವು ಚಿಪ್ಸ್ ಕೂಡ ಇವೆ. ಇಲ್ಲಿ ಕೆಲವು ಇವೆ. ಇಲ್ಲಿ ಕೂಡ ಕೆಲವು ಇವೆ. ಮತ್ತು ಕೆಲವು ಚಾಕೊಲೇಟ್ ಮತ್ತು ನ್ಯೂಟೆಲ್ಲಾ. ನಾನು ಹೇಳಿದೆ, ಇನ್ನೂ ಸ್ನ್ಯಾಕ್ಸ್ ಬೇಡ. ಸರಿ, ಹೂ, ಇದು ಒಪ್ಪಲಾಗುವುದಿಲ್ಲ. ಕ್ಷಮಿಸಿ. ನಾನು ಕ್ಷಮೆ ಕೇಳುತ್ತೇನೆ. ನನಗೆ ಇನ್ನೂ ಕೆಲವು ಸ್ನ್ಯಾಕ್ಸ್ ಇವೆ. ಯಾರಿಗೂ ತಿಳಿಯುವುದಿಲ್ಲ ನಾನು ಇಲ್ಲಿ ಇನ್ನೂ ಹೆಚ್ಚು ಸ್ನ್ಯಾಕ್ಸ್ ಇವೆ ಎಂದು. ನನಗೆ ಸಂಗೀತ ವಾದ್ಯಗಳು ಇಷ್ಟ. ಆದರೆ ನನಗೆ ಇನ್ನೂ ಹೆಚ್ಚು ಇಷ್ಟವಿರುವುದು ಇದೆ, ನನ್ನ ಸ್ನ್ಯಾಕ್ಸ್. ಏವಾ, ನಾನು ಏಕೆ ಕೇಳಿದೆ ಏವಾ? ಇದು ತೆಗೆದುಕೋ. ಇನ್ನು ಸ್ನ್ಯಾಕ್ಸ್ ಬೇಡ. ನನಗೆ ಇನ್ನೂ ಸ್ನ್ಯಾಕ್ಸ್ ಇಲ್ಲ. ಮಿಠಾಯಿಗಳು ಮಾರಾಟಕ್ಕೆ. ಯಾರು ಕ್ಯಾಂಡಿ ಎಂದರು? ಮಿಠಾಯಿಗಳು ಮಾರಾಟಕ್ಕೆ, ಮಿಠಾಯಿಗಳು ಮಾರಾಟಕ್ಕೆ, ಮಿಠಾಯಿಗಳು ಮಾರಾಟಕ್ಕೆ. ರುಚಿಕರ ರುಚಿಕರ. ಹಾಯ್ ಅಲೆಕ್ಸ್. ಹಾಯ್ ಏವಾ, ನಿನಗೇನು ಬೇಕು? ಪ್ರತಿ ಒಂದರ ಒಂದು ದಯವಿಟ್ಟು. ಸರಿ. ಇದು ತೆಗೆದುಕೋ. ಧನ್ಯವಾದಗಳು. ಧನ್ಯವಾದಗಳು. ಬೈ. ಕ್ಯಾಂಡಿ ಮಾರಾಟಕ್ಕೆ.
ನೀನು ಇಲ್ಲಿ ಏನು ಮಾಡುತ್ತಿದ್ದೀಯಾ ಏವಾ? ಏನೂ ಇಲ್ಲ, ಕೇವಲ ಓದುತ್ತಿದ್ದೇನೆ. ಇದು ಕ್ಯಾಂಡಿಯಾ? ಅಯ್ಯೋ ಇಲ್ಲ. ಇನ್ನು ಮಿಠಾಯಿಗಳು ಬೇಡ. ಅಯ್ಯೋ, ನನಗೆ ಒಂದು ಆಲೋಚನೆ ಇದೆ. ಹಲೋ, ನನಗೆ ಕೆಲವು ಚಿಪ್ಸ್, ಚಾಕೊಲೇಟ್ ಮತ್ತು ಕ್ಯಾಂಡಿ ಆರ್ಡರ್ ಮಾಡಬೇಕು. ಧನ್ಯವಾದಗಳು, ಬೈ. ಇದು ತುಂಬಾ ಭಾರವಾಗಿದೆ. ನೀನು ಇಲ್ಲಿ ಏಕೆ? ಇದು ರೋಗಿಗೆ ಜಂಕ್ ಫುಡ್. ಅಯ್ಯೋ, ಒಂದು ಕ್ಷಣ ಕಾಯಿರಿ. ಇದು ಡೆಲಿವರಿ. ಸರಿ, ಒಳಗೆ ಬಾಬಾ. ಇಲ್ಲಿ ಡೆಲಿವರಿ ಇದೆ. ವಾಹ್, ತುಂಬಾ ದಪ್ಪ. ಕೊನೆಗೂ ನನ್ನ ಚಿಪ್ಸ್, ಚಾಕೊಲೇಟ್ ಮತ್ತು ಕ್ಯಾಂಡಿ. ಇದು ಎಲ್ಲವೂ ಏನು? ಇದು ಆರೋಗ್ಯಕರ ಆಹಾರ. ನೀನು ಯಾರು? ಹಾ, ನಾನು ನಿನ್ನ ವೈದ್ಯ ಮತ್ತು ನಾನು ಹೇಳಿದ್ದೆ ನೀನು ಜಂಕ್ ಫುಡ್ ತಿನ್ನಬಲ್ಲದು. ಮುಂದುವರಿಸು, ಇದನ್ನು ಪ್ರಯತ್ನಿಸು. ನನಗೆ ಇದು ಸ್ವಲ್ಪ ಇಷ್ಟವಾಗಿದೆ. ಸ್ಟ್ರಾಬೆರಿ ಕೂಡ ಉತ್ತಮ. ನನಗೆ ಇದು ಇಷ್ಟ. ಇನ್ನು ಮುಂದೆ ನಾನು ಸ್ನ್ಯಾಕ್ಸ್ಗೆ ಮಾತ್ರ ಆರೋಗ್ಯಕರ ಆಹಾರ ತಿನ್ನುತ್ತೇನೆ. ಮಕ್ಕಳು ಯಾವಾಗಲೂ ಆರೋಗ್ಯಕರ ಆಯ್ಕೆಗಳನ್ನು ಮಾಡುತ್ತಾರೆ.